ಮಂಗಳೂರಿನ ಶ್ರೀ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಸುಮಾರು 115 ವರ್ಷಗಳ ಇತಿಹಾಸ ಹೊಂದಿರುವಂಥ ಕ್ಷೇತ್ರ. ಬಿಲ್ಲವ ಸಮಾಜದ ಪ್ರಮುಖರು ಸೇರಿಕೊಂಡು ಈ ಕ್ಷೇತ್ರವನ್ನು ಆರಂಭಿಸಿದ್ದರು. ಇವತ್ತಿಗೂ ಆ ಕ್ಷೇತ್ರ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿದೆ. 1908ರಲ್ಲಿ ನಾರಾಯಣ ಗುರುಗಳು ಮಂಗಳೂರಿಗೆ ಬಂದು ಅವರು ಸೂಚಿಸಿದಂತಹ ಜಾಗದಲ್ಲಿ ಸ್ಥಾಪಿತವಾದಂತಹ ಈ ಕ್ಷೇತ್ರ 1912ರಲ್ಲಿ ಆರಂಭಗೊಂಡಿತ್ತು. ಅಲ್ಲಿಂದ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಅಲ್ಲಿಂದ ಇಲ್ಲಿಯ ತನಕವೂ ಆ ಕ್ಷೇತ್ರದ ಆಡಳಿತ ಬಿಲ್ಲವ ಸಮಾಜದ ಪ್ರಮುಖರ ಕೈಯಲ್ಲಿಯೇ ಇತ್ತು. ಇಂತಹ ಕ್ಷೇತ್ರದ ಆಡಳಿತ ಮಂಡಳಿಯಲ್ಲಿ ಇತ್ತೀಚೆಗೆ ಕೆಲವೊಂದು ಅಪಸ್ವರಗಳು ಕೇಳಿ ಬಂದಿತ್ತು. ಇದೀಗ 2 ಗುಂಪುಗಳಾಗಿ ವಿಂಗಡಣೆ ಆಗಿದೆ. ಈ ವಿಂಗಡಣೆಗೆ ಕಾರಣವೇನು ಎನ್ನುವುದನ್ನು ಪರಾಮರ್ಶಿಸುವುದು ಅಷ್ಟು ಸುಲಭ ಅಲ್ಲ. ಇದು ಸಮಾಜದ ಪ್ರಮುಖರ ಮಧ್ಯೆ ಇದ್ದಂತಹ ಕೆಲವೊಂದು ಅಭಿಪ್ರಾಯ ಭೇದಗಳು ಇದಕ್ಕೆ ಕಾರಣವಾಗಿರಬಹುದು ಎನ್ನುವಂತಹ ಸಂಶಯಗಳು ಇವೆ. ಈ ಕ್ಷೇತ್ರವನ್ನು 1988ರಲ್ಲಿ ನವೀಕರಣಗೊಳಿಸಲು ನಿರ್ಧರಿಸಿದ್ದವರು ಮಾಜಿ ಕೇಂದ್ರ ಸಚಿವರು, ಆಗಿನ ಸಂಸದರೂ ಆಗಿದ್ದಂತಹ ಬಿ ಜನಾರ್ದನ್ ಪೂಜಾರಿ ಅವರು. ದೇಶದ ಬಿಲ್ಲವ ಸಮಾಜದ ಪ್ರಮುಖರು ಅಲ್ಲದೆ ಇತರ ಸಮಾಜದ ಪ್ರಮುಖರನ್ನೂ ಸೇರಿಸಿಕೊಂಡು ಅಭೂತಪೂರ್ವವಾಗಿ ಈ ಕ್ಷೇತ್ರವನ್ನು ನವೀಕರಣಗೊಳಿಸಿದರು. 1991ರಲ್ಲಿ ಮಾಜಿ ಪ್ರಧಾನಿ ಮತ್ತು AICC ಅಧ್ಯಕ್ಷರಾಗಿದ್ದಂತಹ ಶ್ರೀ ರಾಜೀವ್ ಗಾಂಧಿಯವರು ಈ ಕ್ಷೇತ್ರವನ್ನು ಲೋಕಾರ್ಪಣೆ ಮಾಡಿದ್ದರು. ಈ ಕ್ಷೇತ್ರದ ಸ್ವಾಗತ ಗೋಪುರದ ಕಲಶಗಳನ್ನು ಶೃಂಗೇರಿ ಮಠದ ಮಹಾಸ್ವಾಮಿಗಳು ಪೂಜೆ ನಡೆಸಿದ್ದರು. ಇಂತಹ ಹಿನ್ನೆಲೆಯ ಈ ಕ್ಷೇತ್ರದಲ್ಲಿ 10 ಬದಲಾವಣೆಗಳು ನಡೆದಿದೆ. ಇಂತಹ ಬದಲಾವಣೆಗಳು ಸಮಾಜದ ಹಿತದೃಷ್ಟಿಯಿಂದ ನಡೆದಿದೆ ಎನ್ನುವುದಂತೂ ಸತ್ಯ. ಇದಕ್ಕೆಲ್ಲ ಕಾರಣೀಭೂತರಾದವರು ಶ್ರೀ ಜನಾರ್ದನ್ ಪೂಜಾರಿ ಅವರು. ಅಂತಹ ಕ್ಷೇತ್ರದ ಆಡಳಿತ ಮಂಡಳಿಗೆ ಇತ್ತೀಚೆಗೆ ಬೇರೆಯೇ ಕಮಿಟಿ ಮಾಡಲಾಗಿದೆ ಎಂದು ಹೇಳಿಕೊಳ್ಳಲಾಗಿದೆ. ಈ ಸಮಿತಿಗೆ ಕ್ಷೇತ್ರದ ಆರಂಭಿಕ ಕಾರಣಿ ಪುರುಷರಾಗಿದ್ದಂತಹ ಅಧ್ಯಕ್ಷ ಕೊರಗಪ್ಪನವರ ಮೊಮ್ಮಗ ಜಯರಾಜ್ ಸೋಮಶೇಖರ್ ಅವರು ಅಧ್ಯಕ್ಷರಾಗಿದ್ದಾರೆ. ಮತ್ತು ಕೆಲವು ಮಂದಿ 8 ಮಂದಿ ಸದಸ್ಯರು ಇದ್ದಾರೆ. ಅವರೇ ಈ ಸಮಿತಿಯ ಆಡಳಿತ ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಕ್ಷೇತ್ರದ ಆಡಳಿತ ಸಮಿತಿಯಲ್ಲಿ ಇದ್ದವರು ಆದಂತಹ ರವಿಶಂಕರ್ ಮಿಜಾರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನೀವೇ ಕೇಳಿ. ಸುಪ್ರಸಿದ್ಧ ಶ್ರೀ ಗೋಕರ್ಣನಾಥ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ದಿವ್ಯ ಹಸ್ತದಿಂದ 1908ರಲ್ಲಿ ಪ್ರಾರಂಭವಾಗಿ 1912ರಲ್ಲಿ ಈ ಕ್ಷೇತ್ರವನ್ನು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರೇ ತನ್ನ ಕೈಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಪುಣ್ಯಕ್ಷೇತ್ರ. 19ನೇ ಶತಮಾನದ ಆ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಮಾಜ ಸಾಮಾಜಿಕ ಬಹಿಷ್ಕಾರದೊಂದಿಗೆ ಕ್ಷೇತ್ರಕ್ಕೆ ಕಾಲಿಡುವಂತಹ ಪರಿಸ್ಥಿತಿ ಇಲ್ಲದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಸಮಾಜದ ಹಿರಿಯರು ಕೇರಳಕ್ಕೆ ಹೋಗಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರಿಗೆ ಮನವರಿಕೆಯನ್ನು ಮಾಡಿ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಷೇತ್ರದ ಅಗತ್ಯವನ್ನು ಅವರಿಗೆ ಮನದಟ್ಟು ಮಾಡುವಂತಹ ಕೆಲಸವನ್ನು ಅಧ್ಯಕ್ಷ ಕೊರಗಪ್ಪರವರ ನೇತೃತ್ವದಲ್ಲಿ ಮಾಡಲಾಯಿತು. ಈ ಪುಣ್ಯ ಕಾರ್ಯದಲ್ಲಿ ಬಹಳಷ್ಟು ಸಮಾಜದ ಹಿರಿಯರು ಅವರಿಗೆ ಸಾಥ್ ಕೊಡುವಂತಹ ಕೆಲಸವನ್ನು ಮಾಡುವ ಮುಖಾಂತರ 1912ರಲ್ಲಿ ಮಂಗಳೂರಿನಲ್ಲಿ ಪ್ರಸಿದ್ಧವಾದ ಶ್ರೀ ಗೋಕರ್ಣನಾಥ ಕ್ಷೇತ್ರ ಬರೀ ಬಿಲ್ಲವ ಸಮಾಜಕ್ಕೆಲ್ಲ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಒಂದು ಒಳ್ಳೆಯ ಕ್ಷೇತ್ರವಾಗಿ ಪರಿವರ್ತನೆಗೊಂಡಿತ್ತು. ಹಲವಾರು ಬದಲಾವಣೆಗಳ ಮುಖಾಂತರ ಈ ಕ್ಷೇತ್ರ 1992ರಲ್ಲಿ ಪುನರ್ನಿರ್ಮಾಣವಾಗಿ ಅದ್ಭುತವಾದ ಒಂದು ಶಿಲ್ಪಕಲೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಷೇತ್ರವಾಗಿ ಇವತ್ತು ಮಾರ್ಪಟ್ಟಿದೆ. ದೇಶ ವಿದೇಶಗಳಿಂದ ಬರುವಂತಹ ಭಕ್ತಾದಿಗಳು ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಕ್ತಾಭಿಮಾನಿಗಳು ಈ ಕ್ಷೇತ್ರವನ್ನು ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ಷೇತ್ರದಲ್ಲಿ ನಡೆಯುವಂತಹ ಮಂಗಳೂರು ದಸರಾ ವೈಭವ, ಅದೇ ರೀತಿ ಮಹಾಶಿವರಾತ್ರಿಯ ಆ ಒಂದು ಹಬ್ಬ, ಇದನ್ನೆಲ್ಲ ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಕ್ಷೇತ್ರ ನಮ್ಮದು. ಸುಮಾರು 36 ವರ್ಷಗಳಿಂದ ಈ ಕ್ಷೇತ್ರದ ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮ್ರವರು ನಿರ್ವಹಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಆ ಕ್ಷೇತ್ರದಲ್ಲಿ ಬಹಳ ಸುದೀರ್ಘ ಕಾಲದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಿದೆವು. ತಾರೀಕು 20/6/2025 ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದ ಮಾಧವ ಸ್ವರ್ಣರವರು ವಾಟ್ಸಪ್ ಮುಖಾಂತರ ಸಮಿತಿಯ ಸದಸ್ಯರನ್ನು ಕೆಲವು ಜನರನ್ನು ಸೇರಿಸಿ ಸಭೆಗೆ ಆಹ್ವಾನ ಮಾಡ್ತಾರೆ. ಈ ಸಭೆಯಲ್ಲಿ ಶ್ರೀಮಾನ್ ಜನಾರ್ದನ್ ಪೂಜಾರಿಯವರು ಸಹ ಉಪಸ್ಥಿತರಿದ್ದಾರೆ ಎಂದು ಅವರು ಮೆಸೇಜನ್ನು ಹಾಕ್ತಾರೆ. ಈ ಸಭೆಯನ್ನು ನಡೆಸುವಂತಹ ವಿಷಯ ಕ್ಷೇತ್ರದ ಅಧ್ಯಕ್ಷರಿಗೆ ಗೊತ್ತಿರುವುದಿಲ್ಲ, ನಮ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಹಾಗಿರಬೇಕಾದ್ರೆ ಇಂಥ ಒಂದು ಸಭೆ ಯಾಕಾಗಿ ಜರುಗ್ತದೆ ಎಂಬ ವಿಷಯ ನಮ್ಮೊಳಗೆ ಬರುವುದು ಸ್ವಾಭಾವಿಕ. ಹಾಗಾಗಿ ಆ ಸಂದರ್ಭದಲ್ಲಿ ಆಡಳಿತ ಸಮಿತಿಯ 8 ಜನ ಸದಸ್ಯರಲ್ಲಿ ನಾವು 5 ಜನ ಸದಸ್ಯರು ಆ ಸಭೆಗೆ ಹೋಗುವುದಿಲ್ಲ. ಆ ಸಭೆಗೆ ನಾವು ಗೈರ್ಹಾಜರಾಗ್ತೇವೆ. ಅಲ್ಲಿರುವಂತಹ 3 ಜನ ಮಾತ್ರ ಆ ಸಭೆಯನ್ನು ನಿರ್ವಹಣೆ ಮಾಡ್ತಾರೆ. ಮಾಡಿ ಮಾಧ್ಯಮದ ಮುಂದೆ ಒಂದು ಹೊಸ ಆಡಳಿತ ಸಮಿತಿಯನ್ನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡಿದಂತಹ ಆಡಳಿತ ಸಮಿತಿಯಲ್ಲಿ ಅಧ್ಯಕ್ಷರ ಹೆಸರನ್ನು ತೆಗೆದು ಮತ್ತೊಬ್ಬರ ಹೆಸರನ್ನು ಸೇರ್ಪಡೆ ಮಾಡ್ತಾರೆ. ಅದೇ ರೀತಿ ಸುದೀರ್ಘ ಕಾಲದಲ್ಲಿದ್ದ ನನ್ನನ್ನು ಸಹ ಆ ಸಮಿತಿಯಿಂದ ತೆಗೆದುಹಾಕಲಾಗಿದೆ. ಅದೇ ರೀತಿ ಶೇಖರ್ ಪೂಜಾರಿಯವರು ಆಡಳಿತ ಸಮಿತಿಯಲ್ಲಿದ್ದರು, ಅವರನ್ನು ತೆಗೆದುಹಾಕಲಾಗಿದೆ. ಹೀಗೆ ಒಂದು ಹೊಸ ಸಮಿತಿಯನ್ನು ನಿರ್ಮಾಣ ಮಾಡುವ ಮುಖಾಂತರ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅಷ್ಟಕ್ಕೆ ಬಿಡಲಿಲ್ಲ. 3 ದಿವಸದ ನಂತರ ನಮಗೆ ಕೇವೆಟ್ ನೋಟಿಸ್ ಬರ್ತದೆ ಕೋರ್ಟಿಂದ. ನಾವೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲಿಲ್ಲ, ನಾವು ಯಾರ ಹತ್ರನೂ ಈ ವಿಷಯ ಮಾತಾಡಿಲ್ಲ. ಕೋರ್ಟಿಂದ ಕೇವೆಟ್ ಪಿಟಿಷನ್ ಬಂದ ನಂತರ ಸ್ವಾಭಾವಿಕವಾಗಿ ನಾವು ಎಚ್ಚರಗೊಳ್ಳಬೇಕಾಗ್ತದೆ. ಹಾಗಾಗಿ ಮುಂದಿನ ಕಾರ್ಯವೇನು ಅಂತ ನಮ್ಮಲ್ಲಿಯೂ ಸಹ ನಾವು ಒಂದು ಸ್ವಲ್ಪ ಚರ್ಚೆಗಳನ್ನು ಮಾಡಿ ನಾವು ಕೋರ್ಟಿನಲ್ಲಿ ಸೆಕೆಂಡ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಾವು ಈಗಿರುವ ಸಮಿತಿಯ ಆಡಳಿತವನ್ನು ಮಾಡುವಂತಹ ಸಮಿತಿಯ ಮೇಲೆ ನಾವು ಕೇಸನ್ನು ದಾಖಲು ಮಾಡಿದೆವು. ಆ ಕೇಸ್ನಲ್ಲಿ ನಮಗೆ ಅವಗುಣ ಆಯಿತು. ನಂತರ ನಾವು ಫಸ್ಟ್ ಎಡಿಷನಲ್ ಕೋರ್ಟಿಗೆ ಅದರ ಮೇಲೆ ನಾವು ದಾವೆಯನ್ನು ಹಾಕಿದೆವು. ಫಸ್ಟ್ ಎಡಿಷನಲ್ ಕೋರ್ಟಲ್ಲಿ ನಮಗೆ ಜಯ ದೊರಕಿದೆ. ಅದ ನಂತರ ಎಲ್ಲ ಗೊಂದಲದ ವಾತಾವರಣವನ್ನು
ನಮ್ಮ ಪರವಾಗಿ ನ್ಯಾಯಾಲಯದಲ್ಲಿ ಬಂದರೂ ಸಹ ನಾವು ತಿರ್ಗಾ ಅದನ್ನು ಸೆಕೆಂಡ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಚಾಲೆಂಜ್ ಮಾಡುವ ಮುಖಾಂತರ, ಅದೇ ರೀತಿ ಮುನ್ಸಿಪ್ ಕೋರ್ಟಲ್ಲಿಯೂ ಸಹ ನಾವು ದಾವೆಯನ್ನು ಹಾಕುವ ಮುಖಾಂತರ ನಾವು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ನೋಡುವಂತಹ ನಮ್ಮ ಸಮಾಜದ ಅತಿ ಎತ್ತರದ ಸಂಸ್ಥೆ ಅಂತ ಹೇಳಿದರೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್. 1992ರಿಂದ ಯಾವುದೋ ಒಂದು ಗೊಂದಲ ಇಲ್ಲದೆ ಬಹಳ ಸುಸೂತ್ರವಾಗಿ ಕ್ಷೇತ್ರ ನಡೆಯುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಯಾವ ವಿಷಯಕ್ಕೂ ಬರಲಿಲ್ಲ. ಕ್ಷೇತ್ರ ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದಾರೆ ಎಂಬ ಒಂದು ಮನಸ್ಸು ಅವರದಾಗಿತ್ತು. ಆದರೆ ಈ ಗೊಂದಲಗಳನ್ನೆಲ್ಲ ನೋಡುವಾಗ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಪ್ರತಿನಿಧಿ ಸಭೆ ಮಹಾಶಿವರಾತ್ರಿಯ ಮಾರನೇ ದಿವಸ ಅಂದರೆ ತಾರೀಕು 16/2/2026 ಜರುಗ್ತದೆ. ಆ ಪ್ರತಿನಿಧಿ ಸಭೆಯಲ್ಲಿ 50 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳನ್ನು ಚುನಾಯಿತರ ಮಾಡುವ ಮುಖಾಂತರ 9 ಜನರನ್ನು ದೇವಸ್ಥಾನದ ಆಡಳಿತ ಸಮಿತಿಗೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ 2026-27ಕ್ಕೆ ಘೋಷಣೆ ಮಾಡಿದ್ದಾರೆ. ಈ ಸಮಿತಿಯಲ್ಲಿ ಎಚ್ ಎಸ್ ಸಾಯಿರಾಮ್, ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್, ಕೆ.ಟಿ. ಸುವರ್ಣ, ಜಗದೀಪ್ ಸುವರ್ಣ, ರವಿಶಂಕರ್ ಮಿಜಾರ್, ಶೇಖರ್ ಪೂಜಾರಿ, ಎಚ್ ರತೀಂದ್ರನಾಥ್, ಸದಾನಂದ ಪೂಜಾರಿ ಮತ್ತು ಶರತ್ ಸುವರ್ಣ ಬಜ್ಪೆ ಹಾಗೆ 9 ಜನರನ್ನು ನಮ್ಮನ್ನು ನೇಮಕ ಮಾಡಿದ್ದಾರೆ. ಅದನಂತರ ನಾವು ಈ 9 ಜನ ಸಭೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮ್ರವರು, ಉಪಾಧ್ಯಕ್ಷರಾಗಿ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ ರವರು, ಕಾರ್ಯದರ್ಶಿಯಾಗಿ ರವಿಶಂಕರ್ ಮಿಜಾರ್, ಖಜಾಂಚಿಯಾಗಿ ಶೇಖರ ಪೂಜಾರಿ, ಸದಸ್ಯರಾಗಿ ಜಗದೀಪ್ ಸುವರ್ಣ, ಕೆ.ಟಿ. ಸುವರ್ಣ, ಎಚ್ ರತೀಂದ್ರನಾಥ್, ಸದಾನಂದ ಪೂಜಾರಿ ಮತ್ತು ಶರತ್ ಸುವರ್ಣ ಬಜ್ಪೆ. ಹಾಗಾಗಿ ಈ ಬಿಲ್ಲವ ಸಮಾಜ ಇವತ್ತು ಸ್ಥಾಪನೆಗೊಂಡಂತಹ ಉದ್ದೇಶ ಏನು, ಅದಕ್ಕೆ ಬದ್ಧತೆಯನ್ನಿಟ್ಟುಕೊಂಡು 26-27ನೇ ಸಾಲಿಗೆ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಹೊಸ ಸಮಿತಿಯನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಇವತ್ತು ಘೋಷಣೆ ಮಾಡಿದೆ. ಈ ಘೋಷಣೆ ಮಾಡಿದಂತಹ ವಿಷಯ ಕ್ಷೇತ್ರದ ನಡೆಸುತ್ತಿರುವಂಥ ಈ ಸಮಿತಿಗೂ ಅದನ್ನು ಮುಟ್ಟಿಸಲಾಗಿದೆ. ಅದೇ ರೀತಿ ರಿಜಿಸ್ಟ್ರಾರ್ರವರಿಗೂ ಈ ಒಂದು ವಿಷಯವನ್ನು ತಿಳಿಸಪಡಿಸಲಾಗಿದೆ. ಹಾಗೆ ಈ ಒಂದು ಕಾರ್ಯದಲ್ಲಿ ಮುಂದಿನ ಹಂತ ಏನು ಅಂತ ಹೇಳಿದರೆ, ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವರು, ಆದ್ದರಿಂದ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ನಮಗೆ ದಾರಿ ತೋರಿಸ್ತದೆ ಆ ರೀತಿ ನಾವು ಮಾಡಬೇಕಾಗ್ತದೆ. ಇದನ್ನು ನಾವು ಸಾರ್ವಜನಿಕವಾಗಿ ಹೇಳುವಂತಹ ಇವತ್ತು ವಿಷಯಕ್ಕೆ ಬಂದಿದ್ದೇವೆ. ಯಾಕಂತ ಹೇಳಿದರೆ ಇದನ್ನು ನಾವು ಗುಪ್ತವಾಗಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೊಂದು ಸಮಾಜದ ಬೆಳವಣಿಗೆ, ಇದನ್ನು ನಾವು ಹೇಳಲೇಬೇಕಾಗ್ತದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಈ ವಿಷಯವನ್ನು ತಿಳಿಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.